ಸ್ವಾಗತ. ಸೊ ಇವತ್ತು ಇಟ್ಸ್ ಟ್ಯೂಸ್ಡೇ ಆ್ಯಂಡ್ ಭಾಳ ದಿನ ಆಯ್ತು ನಾವು ಹೊರಗಡೆ ಎಲ್ಲಾದರೂ ಲಂಚ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡೇವಿ. ಸೊ ನಾನು ನನ್ನ ಹಸ್ಬೆಂಡ್ ಹೊಂಟೇವಿ. ಸೊ ನೋಡೋರು ಪ್ಲೇಸ್ ಹೆಂಗಿರ್ತೈತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ. 4PS ಅಂತ ಒಂದು ಪಿಜ್ಜಾ ಸ್ಪೆಷಲಿ ಫಾರ್ ಇಟಾಲಿಯನ್ ಕ್ಯೂಸಿನ್ ಭಾಳ ಮಸ್ತ್ ರೆಸ್ಟೋರೆಂಟ್ ಐತಂತ. ಫಸ್ಟ್ ಟೈಮ್ ಅಂತೂ ನಾವು ಹೋಗಕತ್ತೀವಿ. ರಿವ್ಯೂಸ್ ಭಾಳ ಮಸ್ತ್ ಐತಿ, ಎಲ್ಲ ಕಡೆ ಅದು ಭಾಳ ಜನ ಅದ್ರ ಬಗ್ಗೆ ಮಾತಾಡತ್ತಾರೆ. ಭಾಳ ಅಥೆಂಟಿಕ್ ಆಗಿರುವಂತಹ ಇಟಾಲಿಯನ್ ರೆಸ್ಟೋರೆಂಟ್. ಸೊ ನೋಡೋಣ ಹೆಂಗಿರ್ತೈತಿ, ನಿಮಗೂ ಡೆಫಿನೆಟ್ಲಿ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಈ ಥರ ರಿಲ್ಯಾಕ್ಸಿಂಗ್ ಆಗಿ ಸ್ವಲ್ಪ ಹೊರಗಡೆ ಬಂದು ಲಂಚ್ ಗಿಂಚ್ ಮಾಡಿ ವಾಪಸ್ ಮನೆಗೆ ಹೋಗೋದು, ಇದು ನಂಗೆ ಭಾಳ ಪ್ರಾಸೆಸ್ ಭಾಳ ಇಷ್ಟ ಆಗ್ತೈತಿ. ಇನ್ಫ್ಯಾಕ್ಟ್ ಯಾರಿಗೆ ಇಷ್ಟ ಆಗಂಗಿಲ್ಲ. ಅದ್ರ ಟ್ರಾಫಿಕ್ನಾಗ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತೈತಿ. ಬಟ್ ಬೆಂಗಳೂರಿನಾಗ ಇರ್ತೀವಿ ಅಂದಮೇಲೆ ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಂಗಿಲ್ಲ. ಆ್ಯಂಡ್ ಫೈನಲಿ ನಾವು ರೀಚ್ ಆದ್ವಿ ಈ ಪ್ಲೇಸಿಗೆ. ಇದ್ರ ಹೆಸರು ಪಿಜ್ಜಾ 4PS ಅಂಥೇಳಿ. ಸೊ ಇದು ಅಥೆಂಟಿಕ್ ಇಟಾಲಿಯನ್ ರೆಸ್ಟೋರೆಂಟ್ ಐತಿ. ಇಲ್ಲಿ ಚೀಸ್ ಎಲ್ಲ ಕೂಡ ಫ್ರಮ್ ಸ್ಕ್ರ್ಯಾಚ್, ಎಲ್ಲ ಡಿಶ್ ಕೂಡ ಫ್ರಮ್ ಸ್ಕ್ರ್ಯಾಚ್ ಮಾಡ್ತಾರೆ. ಆ್ಯಂಡ್ ಎಲ್ಲ ಕೂಡ ಹೋಮ್ ಮೇಡ್ ಇರ್ತೈತಿ 100%. ಸೊ ಹೀಗಾಗಿ ಇದ್ರ ರಿವ್ಯೂಸ್, ಇದ್ರದ್ದು ಟೇಸ್ಟು ಎಲ್ಲ ಭಾರಿ ಇತ್ತಂತೇಳಿ ಕೇಳ್ಪಟ್ಟಿದ್ವಿ. ಸೊ ಟ್ರೈ ಮಾಡೋಣ ಅಂತ ಇವತ್ತು. ಸೊ ಇಲ್ಲಿ 4PS ಪಿಜ್ಜಾಗೆ ಬಂದಿದ್ವಿ. ಆ್ಯಂಡ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಇತ್ತು. ಬಟ್ ರಿಸರ್ವೇಷನ್ ಇರಲಿಲ್ಲ ನಾನು ಫೋನ್ ಮಾಡಿ ಕೇಳಿದಾಗ. ಆ್ಯಂಡ್ 2:30 ತನಕ ಫುಲ್ ಆಕ್ಯುಪೈಡ್ ಐತಿ, ಭಾಳ ರಶ್ ಐತಂತ. ಸೊ ಈಗ ಆಲ್ರೆಡಿ 1:30 ಆಗೈತಿ, ಇನ್ನೊಂದು ತಾಸು ವೆಯ್ಟ್ ಮಾಡಬೇಕು. ಸೊ ಹಿಂಗಾಗಿ ಅಲ್ಲಿ ಟೈಮ್ ಪಾಸ್ ಮಾಡ್ಬೇಕು ಈಗ. ಆ್ಯಂಡ್ ಇದ್ರ ರಿವ್ಯೂಸ್ ಭಾಳ ಮಸ್ತ್ ಐತಿ, ಹಿಂಗಾಗಿ ನಾವು ವೆಯ್ಟ್ ಮಾಡಿ ತಿನ್ನಕತ್ತೀವಿ. ಅದರ್ವೈಸ್ ಜಾಸ್ತಿ ಈ ಥರ ವೆಯ್ಟ್ ಮಾಡಿದ್ದ ಇಲ್ಲ. ಆ್ಯಂಡ್ ಲೆಟ್ಸ್ ಗೋ. ಅದು ವರ್ತ್ ಆಯ್ತೋ ಇಲ್ಲ ಅಷ್ಟು ಅಂತ ನೋಡೋಣ, ಅಥವಾ ಸುಮ್ಮನೆ ಹೈಪ್ ಆಯ್ತೋ ಏನು ಕತೆ ಅಂತ ಟೆಸ್ಟ್ ಮಾಡೋಣ ಅಂತ. 1 ತಾಸು ಆದಮೇಲೆ 1 ತಾಸು ವೆಯ್ಟ್ ಮಾಡೋದೇನಂತೇಳಿ ಕಿಸ್ಸಾ ಅಂತ ಒಂದು ರೆಸ್ಟೋರೆಂಟ್ ಕೂಡ ಹೋಗಿದ್ವು. ಇದು ಟಿಪಿಕಲ್ ಅರೇಬಿಯನ್ ಸ್ಟೈಲ್ ರೆಸ್ಟೋರೆಂಟ್ ಐತಿ. ಸೊ ನನ್ನ ಹಸ್ಬೆಂಡ್ಗೆ ಈ ಥರ ಕ್ಯೂಸಿನ್ ಭಾಳ ಇಷ್ಟ ಆಗ್ತೈತಿ. ಸೊ ಹಿಂಗಾಗಿ ಒಂದು ಯಾವುದಾದ್ರೂ ಡಿಶ್ ತೊಗೊಂಡು ಟ್ರೈ ಮಾಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ತಿನ್ಬೋದು ಅಂಥೇಳಿ. ಸೊ ನಾನಿದ್ದ ಪಿಂಕ್ ಹಮ್ಮಸ್ ಬೌಲ್ ವಿತ್ ವೆಜಿಟೇಬಲ್ಸ್ ಭಾಳಷ್ಟಿತ್ತು, ಅದು ಆರ್ಡ್ರ್ ಮಾಡಿದೆ. ಸೇಮ್ ಲೈಕ್ ಸ್ಯಾಲಡ್ ವಿತ್ ಹಮ್ಮಸ್. ಆ್ಯಂಡ್ ನನ್ನ ಹಸ್ಬೆಂಡ್ ಇದ್ದ ಶವರ್ಮ ಪ್ಲ್ಯಾಟರ್ ಆರ್ಡ್ರ್ ಮಾಡಿದ್ರು. ಸೊ ಇದು ಕೀಸಾ ಅಂತ ರೆಸ್ಟೋರೆಂಟ್ ಏನಿತ್ತಲ್ಲ ಅದರ ಸ್ಪೆಷಲ್ ಡಿಶ್ ಅಂತೇಳಿ. ಸೊ ಇದು ನನ್ನ ಹಸ್ಬೆಂಡ್ ಪ್ಲ್ಯಾಟರ್, ಅಂದರೆ ಅವ್ರು ಆರ್ಡ್ರ್ ಮಾಡಿರುವಂಥ ಪ್ಲ್ಯಾಟರ್. ಇದ್ರೊಳಗೆ ಚಿಕನ್ ಸಾಸಸ್ ಎಲ್ಲ ಕೊಟ್ಟಿರ್ತಾರೋ. ಸೊ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರು. ನನ್ನ ಹಸ್ಬೆಂಡ್ ನನಗಿಂತ ಚಲೋ ಚಿಕನ್ ಫ್ರೈಸು, ಟುಲುಮು, ಸ್ಯಾಲಡು, ಸಾಸ್. ಆ್ಯಂಡ್ ಇದು ನಂದು ಭಾಳ ಅಟ್ರಾಕ್ಟಿವ್ ಆ್ಯಂಡ್ ಹೆಲ್ದಿ ಪಿಂಕ್ ಹಮ್ಮಸ್ ಬೌಲ್. ಇದ್ರೊಳಗೆ ಚಿಕ್ ಪೀಸ್, ವೆಜಿಟೇಬಲ್ಸ್, ಪಿಟಾ ಬ್ರೆಡ್ ಎಲ್ಲ ಕೂಡ ಕೊಟ್ಟಿದ್ರು. ಅರೇಬಿಯನ್ ಸ್ಟೈಲ್ ಐತಿ. ಸೊ ಕಂಪ್ಲೀಟ್ಲಿ ಹಮ್ಮಸ್. ನಾನು ವೆಜ್ ಆಪ್ಷನ್ಸ್ ಭಾಳ ಕಮ್ಮಿ ಇರ್ತಾವೆ. ಮಟನ್ ಮತ್ತು ಚಿಕನ್ನಾಗ ಆಪ್ಷನ್ಸ್ ಜಾಸ್ತಿ ಇರ್ತಾವೆ. ಸೊ ನಾನು ವೆಜ್ ಬೌಲ್ ವಿತ್ ಪಿಂಕ್ ಹಮ್ಮಸ್ ತೊಗೊಂಡಿದ್ದೆ. ಮಸ್ತ್ ಇತ್ತು. ಆ್ಯಂಡ್ ಆ್ಯಕ್ಚುಲಿ ಅರ್ಧಂಬರ್ಧ ಹೊಟ್ಟೆ ತುಂಬ ಐತಿ. ಈಗ ಸ್ವಲ್ಪ ಅಲ್ಲೇನಾದ್ರು ಲೈಟಾಗಿ ತಿನ್ಬೇಕಷ್ಟು. ಸೊ ಲೆಟ್ಸ್ ಗೋ, ನೋಡೋಣ ಅಲ್ಲೂ ಹೆಂಗಿರ್ತದಂತ. ಅಲ್ಲೂ ಟ್ರೈ ಮಾಡ್ಬೇಕಂತ ಭಾಳ ದಿನದಿಂದ ಇತ್ತು ಪ್ಲ್ಯಾನ. ಸೊ ಲೆಟ್ಸ್ ಗೋ. ಬೇಸಿಕಲಿ ಒಂದು ಚೀಸ್ ವೆರೈಟಿದು ಮಹತ್ವ ಏನು, ಅದು ಹೆಂಗೆ ತಯಾರು ಮಾಡ್ತಾರೆ ಫ್ರಮ್ ಸ್ಕ್ರ್ಯಾಚ್ ಎಲ್ಲ ಕೂಡ ಅದರದ್ದು ಅಲ್ಲಲ್ಲಿ ಬೋರ್ಡ್ ಮಾಡಿ ಕೂಡ ಹಾಕಿದ್ರು ಅವರು. ಅದು ಯಾವ ಸೈಜ್ ಪಿಜ್ಜಾ ಮೀಡಿಯಂ that's the only one size. The one standard size, one standard size. Can you make it half and half? Yes, yes, half and half. ಇಲ್ಲಿ ನಿಮ್ಮ ಎದುರುಗಡೆನ ನಿಮ್ಮ ಫುಡ್ ಪ್ರಿಪೇರ್ ಆಗ್ತಿರ್ತೈತಿ. ಫ್ರಮ್ ಡೋನ್ ಎಡ್ಡಿಂಗ್ ಟು ಆ್ಯಡಿಂಗ್ ಟಾಪಿಂಗ್ಸ್ ಆನ್ ದ ಪಿಜ್ಜಾ ಎಲ್ಲ ಕೂಡ. ಸೊ ನೀವು ಕ್ಲಿಯರ್ಲಿ ನೋಡ್ಬೋದು ಎಷ್ಟು ಮಟ್ಟಿಗೆ ಹೈಜೀನ್ ಇರ್ತೈತಿ, ಏನು ಹೆಂಗೆ ಪ್ರಿಪೇರ್ ಮಾಡ್ತಾರೋ ಅನ್ನೋದು. ಅದು ನೋಡೋದು ಇದ್ರೂ ಅದು ಭಾಳ ದೂರದಿಂದ ನೋಡ್ತಿರ್ತೀವಿ. ಸೊ ಭಾಳ ಅಪಟೈಸಿಂಗ್ ಅನ್ನಿಸ್ತದೆ, ತಿನ್ಬೇಕಂತ ಅನ್ನಿಸ್ತದೆ. ಸೊ ಹೀಗಾಗಿ ಅದು ಅವ್ರದ್ದು ಪರ್ಪಸ್ ಇರ್ತೈತಿ. ಸೊ ಎಲ್ಲನೂ ಕೂಡ ಟ್ರಾನ್ಸ್ಪರೆಂಟ್ ಆಗಿರ್ತದೆ.
ಇಟಲಿ ಅಂತ ಅಂದ್ಕೂಡಲೇ ಅಥವಾ ಜನರಲ್ ಆಗಿ ಯುರೋಪ್ ಅಂತ ಅಂದ್ಕೂಡಲೇ ಚೀಸ್ ಬಳಕೆ ಭಾಳ ಇರ್ತೈತಿ. ಸೊ ಚೀಸ್ದೆಲ್ಲ ಸ್ಮಾಲ್ ಪೋರ್ಷನ್ ಅಂದರೆ ಟೇಸ್ಟಿಂಗ್ ಪೋರ್ಷನ್ನಾಗ ಒಂದು ನಿಮಗೆ ಚೀಸ್ ಪ್ಲ್ಯಾಟರ್ ಅಂತ ಕೊಡ್ತಾರೆ. ಸೊ ಭಾಳಷ್ಟು ವೆರೈಟೀಸ್ ಆಫ್ ಚೀಸ್ ಇರ್ತೈತೆ. ಅದ್ರ ಜೊತೆ ಸ್ವಲ್ಪ ಬ್ರೆಡ್ ಕೊಡ್ತಾರೆ, ಜಾಮ್ಸ್ ಕೊಡ್ತಾರೆ. ಸೊ ಅದ್ರ ಜೊತೆ ನೀವು ಪೇರಪ್ ಮಾಡ್ಕೊಂಡು ತಿನ್ಬಹುದು. ಅದಾದಮೇಲೆ ನಾನು ಮಶ್ರೂಮ್ ಸೂಪನ್ನು ಕೂಡ ಆರ್ಡರ್ ಮಾಡಿದ್ದೆ. ಇದರೊಳಗೂ ಹೆವಿ ಲೋಡೆಡ್ ಚೀಸ್ ಇತ್ತು ಆ್ಯಂಡ್ ಟೇಸ್ಟ್ ಮಾತ್ರ ಭಾಳ ಕ್ರೀಮಿ ಆ್ಯಂಡ್ ಯಮ್ಮಿ ಆಗಿತ್ತು. ಸೊ ಇಷ್ಟು ಕ್ವಾಂಟಿಟಿ ಕಮ್ಮಿ ಕಾಣಿಸ್ತಿರ್ಬೋದು, ಬಟ್ ಭಾಳ ಜಲ್ದಿ ಹೊಟ್ಟೆ ತುಂಬಿಡ್ತೈತಿ. ಆ್ಯಂಡ್ ಇದು ಬ್ರುಷೆಟಾ ಚೀಸ್ ಅಂತೇಳಿ ಇದು ಭಾಳ ಫೇಮಸ್ ಆ್ಯಂಡ್ ವೆರಿ ಹೋಮ್ ಮೇಡ್, ಎಲ್ಲ ಕೂಡ ಮನೆಯೊಳಗೆ ಮಾಡಿರೋ ಥರನ ಫ್ರಮ್ ಸ್ಕ್ರ್ಯಾಚ್ ಮಾಡ್ತಾರೆ. ಸೊ ಇದನ್ನು ನಾವು ತಿನ್ನುವಾಗನ ಸರ್ವ್ ಈ ಥರ ಮಾಡಬೇಕು. ಚೀಸನ್ನು ಬೌಲ್ ಥರ ಕಟ್ಟಿ ಅದನ್ನು ಸೆಟ್ ಮಾಡಿರ್ತಾರೆ. ಸೊ ಅದನ್ನು ನಾವು ತಿನ್ನುವಾಗ ಸರ್ವ್ ಮಾಡುವಾಗ ಅದನ್ನು ಚೆನ್ನಾಗಿ ಕಟ್ ಮಾಡಿ ಸ್ಪ್ರೆಡ್ ಮಾಡಿ ಪಿಜ್ಜಾ ಮೇಲೆ ಕೊಟ್ಟು. ಆ್ಯಂಡ್ ಇಲ್ಲೊಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಬೇರೆ ಕಡೆ ಪಿಜ್ಜಾ ಎಲ್ಲ ನೀವು ಆರ್ಡ್ರ್ ಮಾಡಿದ್ರೆ ಒಂದೇ ಥರ ಟಾಪಿಂಗ್ಸ್ ಅಥವಾ ಒಂದೇ ಫ್ಲೇವರ್ಡ್ ನೀವು ತೊಗೋಬೇಕಾಗ್ತೈತಿ. ಬಟ್ ಇಲ್ಲಿ ಒಂದು ಪಿಜ್ಜಾ ಒಳಗೆ ಹಾಫ್ ಆ್ಯಂಡ್ ಹಾಫ್ ಮಾಡಿಕೊಡ್ತಾರೆ. ಸೊ ನಾವು ಒಂದು ಬೇರೆ ತೊಗೊಂಡಿದ್ವಿ, ಇನ್ನೊಂದು ಗಾರ್ಲಿಕ್ ಸಮಥಿಂಗ್ ಬೇಸ್ಡ್ ತೊಗೊಂಡಿದ್ವಿ. ಆ್ಯಂಡ್ ಎರಡೂ ವೇರಿಯಂಟ್ ಕೂಡ ಭಾಳ ಚಲೋ ಐತೆ. ಪಿಜ್ಜಾ ತಿಂದ್ಕೊಳ್ಳೆ ಒಂದು ಪೀಸ್ ತಿಂದರೆ ಭಾಳ ಹೆವಿ ಫೀಲ್ ಆಗ್ತೈತಿ, ಬ್ಲೋಟೆಡ್ ಫೀಲ್ ಆಗ್ತೈತಿ. ಬಟ್ ಇಲ್ಲಿ ಭಾಳ ಲೈಟ್ ಇತ್ತು ಬಿಕಾಸ್ ಇದ್ರ ಕ್ರಸ್ಟ್ ಭಾಳ ಥಿನ್ ಆಗಿತ್ತು. ಸೊ ಟೇಸ್ಟು ಕೂಡ ಅಷ್ಟೇ ಚಲೋ ಇತ್ತು. ಆ್ಯಂಡ್ ಚೀಸದ ಫ್ರೆಶ್ನೆಸ್ ಆ್ಯಕ್ಚುಲಿ ಅದು ಫೀಲ್ ಮಾಡ್ಬೋದು ನೀವು, ಅಷ್ಟು ಫ್ರೆಶ್ ಆಗಿತ್ತು ಚೀಸ್. ಸೊ ತಿಂದ್ವಿ ಈಗ ಆ್ಯಂಡ್ ಭಾಳ ಮಸ್ತ್ ಇತ್ತು ಆ್ಯಕ್ಚುಲಿ, ಭಾಳ ಫ್ರೆಶ್ ಇತ್ತೆಲ್ಲನೂ. ಆ್ಯಂಡ್ ಚೀಸ್ ಇಲ್ಲಿ ಭಾಳ ಫೇಮಸ್, ಇಟಾಲಿಯನ್ ಕ್ಯೂಸಿನ್ ಅಂದ್ರೆ ಚೀಸ್ ಭಾಳ ಫೇಮಸ್ ಇರ್ತೈತಿ. ಸೊ ಹೀಗಾಗಿ ಚೀಸ್ ಪ್ಲ್ಯಾಟರ್ ತೊಗೊಂಡಿದ್ವಿ. ನನಗೇನು ಚೀಸ್ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಅಂದರೆ ನಾರ್ಮಲ್ ಚೀಸ್ ಬಿಟ್ರೆ. ಸೊ ನನ್ನ ಹಸ್ಬೆಂಡ್ ತಿಂದರು, ಫುಲ್ ಖಾಲಿ ಮಾಡಿದ್ರು, ಭಾಳ ಇಷ್ಟ ಆಯ್ತು ಅಂತ. ಆ್ಯಂಡ್ ನಂಗೆ ಪಿಜ್ಜಾ ಭಾಳ ಇಷ್ಟ ಆಯಿತು, ಭಾಳ ಹೆವಿ ಫೀಲ್ ಆಗಲಿಲ್ಲ, ಯಾಕಂದರೆ ಇದೆಲ್ಲ ಹೋಮ್ ಮೇಡ್ ಇರ್ತೈತಿ. ಸೊ ಹೀಗಾಗಿ ಆ್ಯಂಡ್ ಒಂದು ಸೂಪ್ ಕುಡಿದೆ, ಅದು ಕೂಡ ಭಾಳ ಮಸ್ತ್ ಇತ್ತು. ಸೊ ನಡೀರಿ ಈಗ ಫುಲ್ ಹೊಟ್ಟೆ ತುಂಬೈತಿ. ಡೆಸರ್ಟ್ ಒಂದು ತಿನ್ಬೇಕು ಅಂದ್ಕೊಂಡೇನಿ, ಅದು ನೋಡೋನು ಇಲ್ಲ ಅಂದ್ರೆ ಮನೆಗೆ ಹೋಗಿ. ಬಂದ ಮೇಲೆ ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿದ್ವಿ, ಬರೋದಕ್ಕೆ ಟೈಮ್ ಆಗಿರ್ತಿತ್ತು. 1 ಅವರ್ ನ್ಯಾಪ್ ಗಿಪ್ ತೊಗೊಳಕ್ಕೆ ಆಗಲಿಲ್ಲ. ಸೊ ಆ್ಯಕ್ಚುಲಿ ಇವತ್ತಿನ ದಿನ ಭಾಳ ಚಲೋ ಹೋಯ್ತು. ಸೊ ಅವಾಗವಾಗ ಮೊದಲು ಹೋಗ್ತಿದ್ವಿ ನಾವು ಹೊರಗಡೆ, ಆದ್ರೆ ಹೊರಗಡೆ ತಿಂದು ನನ್ನ ಹೆಲ್ತ್ ಸರಿ ಇರಲಿಲ್ಲ. ಫ್ಯಾಟ್ ಅಂಶ ಭಾಳ ಜಾಸ್ತಿ ಆಯಿತು ಆ್ಯಂಡ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಯಿತು. ಸೊ ಆಯಿಲಿ ಫುಡ್ ತಿಂದಾಗ ಅಥವಾ ಹೊರಗಡೆದು ಫುಡ್ ತಿಂದಾಗ ಅದ್ರಾಗ ಸ್ಯಾಚುರೇಟೆಡ್ ಫ್ಯಾಟ್ ಭಾಳ ಇರ್ತೈತಿ. ಸೊ ಭಾಳಷ್ಟು ಡ್ರೈ ಐಟಮ್ಸ್ ಲೈಕ್ ಡೆಡ್ ಫುಡ್ ಅಂತಾರೆ, ಚಿಪ್ಸ್, ಫ್ರೆಂಚ್ ಫ್ರೈಸ್ ಆ ಥರ ತಿಂದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಬಾಡಿ ಒಳಗೆ ಭಾಳಷ್ಟು ಫ್ಯಾಟ್ ಪ್ರಮಾಣ ಆಗ್ತೈತಿ. ಸೊ ಹೀಗಾಗಿ ನನ್ನ ಕೊಲೆಸ್ಟ್ರಾಲ್ ಲೆವೆಲು ಬಾರ್ಡ್ರ್ನಾಗ ಬಂದಿತ್ತು. ಈಗಲೂ ಇನ್ನೂ ಟೆಸ್ಟ್ ಮಾಡಿಸಿಲ್ಲ, ಬಾರ್ಡ್ರ್ ಲೆವೆಲ್ನಾಗ ಐತಿ. ಬಟ್ ಭಾಳ ದಿನಾನ ಆಗೈತೆ ನಾವು ಹಿಂಗೆ ಹೊರಗಡೆ ಹೋಗಿ. ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ರೀಮಾ ಬಂದಿದ್ಲು, ಇಫ್ ಐ ಆಮ್ ನಾಟ್ ರಾಂಗ್, ಅವಾಗ ಹೋಗಿದ್ವಿ. ಸೊ ಅದಾದಮೇಲೆ ಇದ ಹೋಗಿದ್ದು. ಆ್ಯಂಡ್ ಭಾಳ ದಿನ ಆಗಿತ್ತು ಹೋಗೋಣ ಅಂಥೇಳಿ ಡಿಸೈಡ್ ಮಾಡೇ ಹಂಗೆ ಹೋಗಿದ್ದು. ಸೊ 1 ತಿಂಗಳಾಗ ಒಂದ್ಸತಿ ಅಥವಾ 2 ತಿಂಗಳಾಗ ಒಂದ್ಸತಿ ಆದರೂ ಹಿಂಗೆ ಹೋಗ್ಬೇಕಂತ ಅನ್ನಿಸ್ತೈತಿ. ಬಿಕಾಸ್ ಏನೋ ಒಂದು ರಿಫ್ರೆಶ್ಮೆಂಟ್ ಇರಬೇಕಾಗ್ತೈತೆ ಮೈಂಡಿಗೆ. ಯಾವಾಗ ನಾವು ಲೈಕ್ ಜಾಬ್ ಮಾಡ್ತಿರ್ತೀವಿ, ದಿನ ಹೊರಗಡೆ ಹೋಗ್ತೀವಿ, ದಿನ ಬರ್ತೀವಿ, ಹಂಗೆ ಮಾಡ್ತೀವಿ, ಒಂದು ರುಟೀನ್ ಅಂತ ಇರ್ತೈತಿ. ಬಟ್ ಈಗ ನನ್ನ ರುಟೀನ್ ಭಾಳ ಡಿಫ್ರೆಂಟ್ ಆಗೈತಿ. ಸೊ ಹೀಗಾಗಿ ಒಂದು ತಿಂಗಳು ಅಥವಾ 2 ತಿಂಗಳಾಗ ಒಂದ್ಸತಿ ಹೋದ್ರೆ ಏನೋ ಒಂದು ಸ್ವಲ್ಪ ಟ್ರ್ಯಾಕ್ನಾಗ ಅದೇವಿ ಅನ್ನೋ ಥರ ಫೀಲ್ ಬರ್ತೈತಿ. ಎನಿವೇಸ್ ನೀವು ಕೂಡ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ ಅಥವಾ ಲೈಫ್ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಹೋಗು ಮತ್ತು ತಿನ್ನು ಮತ್ತು ಆ ಥರ ಅಲ್ಲ. ನೀವು ಹೋಗಿ ಮತ್ತು ಕಾಫಿನ ಕುಡೀರಿ ಹೊರಗಡೆ, ಬಟ್ ಕೂತ್ಕೊಂಡು ಚೆನ್ನಾಗೆ ಮಾತಾಡ್ರಿ. ನೀವು ಮನ್ಯಾಗ ಹೆಂಗಿರ್ತೀರ ಅದಕ್ಕಿಂತ ಔಟ್ಸೈಡ್ ಹೋಗಿ ನೀವು ಎಷ್ಟು ನೀವು ಶೇರ್ ಮಾಡ್ಕೋಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗೆ ಥಾಟ್ಸ್ ಕೂಡ ಭಾಳ ಫ್ರೆಶ್ ಆಗಿ ಬರ್ತಾವೆ ಹೊರಗಡೆ ಹೋದ್ರಿ ಅಂತಂದರೆ. ಬಿಕಾಸ್ ಇದೆಲ್ಲ ಭಾಳ ಅಫೆಕ್ಟ್ ಆಗ್ತೈತಿ. ಅಲ್ಲಿ ಕೆಫೆನಾಗ ಕುತ್ಕೊಂಡಿರೋ ವಾತಾವರಣ ಆಗಿರ್ಬೋದು, ಬಿಸಿಲಾಗಿ ಹೋದ್ರೆ ನಿಮ್ಮ ಮೈಂಡ್ ಆ್ಯಕ್ಟಿವ್ ಆಗ್ತೈತಿ, ಬ್ರೈನ್ ಆ್ಯಕ್ಟಿವ್ ಆಗ್ತೈತಿ. ಸೊ ತಯಾರಾಗಿ ಹೋಗಿರ್ತೈತಿ, ನಿಮ್ಮ ಕಾನ್ಫಿಡೆನ್ಸು ಜಾಸ್ತಿ ಇರ್ತೈತಿ. ಸೊ ಕಾನ್ಫಿಡೆಂಟ್ ಆಗಿರ್ತೀರಿ. ಸೊ ಅವಾಗ ನಿಮ್ಮ ಥಾಟ್ಸ್ ಆ್ಯಂಡ್ ಕ್ರಿಯೇಟಿವಿಟಿ ಲೆವೆಲ್ಲ ಬೇರೆ ಇರ್ತೈತಿ. ಸೊ ಹೀಗಾಗಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ನನಗೆ ಅನ್ನಿಸ್ತೈತಿ. ಆ್ಯಂಡ್ ಎನಿವೇಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಖತಮ್ ಮಾಡೋಣ ಅಂತ. ನೆಕ್ಸ್ಟ್ ಬ್ಲಾಗ್ನಾಗ ಬಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.